ಆಚರಿಸಲ್ಪಡುವ ಮಹತ್ವದ ಹಬ್ಬಗಳಲ್ಲಿ ಗುಳ್ಳವನ ಹಬ್ಬವು ಒಂದಾಗಿದೆ. ಇದು ಕೃಷಿ ಪ್ರಧಾನವಾದ ಹಬ್ಬವಾಗಿದೆ. ಗುಳ್ಳವ್ವ ಸಂತಾನೋತ್ಪತ್ತಿಯ ಹಾಗೂ ಫಲೋತ್ಪತ್ತಿಯ ದೇವತೆಯಾಗಿದ್ದಾಳೆ. ಅವಳು ಕ್ಷುದ್ರ ದೇವತೆ ಎಂದು ಕರೆಯಲಾಗುತ್ತಿತ್ತು. ಆದರೆ ಬುಡಕಟ್ಟು ಜನಾಂಗದ ದೇವತೆಯಾದ ಗುಳ್ಳವ್ವ ಒಂದು ಅರ್ಥದಲ್ಲಿ, ನಿಜವಾದ ಅರ್ಥದಲ್ಲಿ ಅವಳು ಫಲೋತ್ಪತ್ತಿಯ ದೇವತೆಯಾಗಿದ್ದಾಳೆ. ಎಲ್ಲರಿಗೂ ಪೂಜನೀಯವಾಗಿದ್ದಾಳೆ. ಹಾಗೆ ನೋಡಿದರೆ ಜ್ಯೇಷ್ಠ ಮಾಸದಿಂದ ಹಿಡಿದು ಆಷಾಢ ಮಾಸ ಹಾಗೂ ಆಶ್ವೀಜ ಮಾಸದವರೆಗೆ, ಅಂದರೆ ಮಹಾನವಮಿಯವರೆಗೆ ನಾವು ಮಣ್ಣಿನ ಪೂಜೆಯನ್ನೇ ಮಾಡುತ್ತಾ ಬರುತ್ತೇವೆ. ಒಂದು ಅರ್ಥದಲ್ಲಿ ಮಣ್ಣಿನ ಪೂಜೆ ಇದು ಭೂದೇವಿಯ ಪೂಜೆಯಾಗಿದ್ದು, ಅಂದರೆ ನಾವು ಪಂಚಮಹಾಭೂತಗಳನ್ನು ಬೇರೆ ಬೇರೆ ಅರ್ಥದಲ್ಲಿ ಪೂಜಿಸುವ ವಿಧಿವಿಧಾನಗಳಾಗಿವೆ. ಆ ಕಾರಣಕ್ಕೆ ಗುಳ್ಳವನ ಹಬ್ಬಕ್ಕೆ ಒಂದು ವಿಶೇಷವಾದ ಮಹತ್ವವಿದೆ. ಈ ಗುಳ್ಳವ್ವನನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಸ್ವರೂಪದಲ್ಲಿ ಗುಳ್ಳವನ ಹಬ್ಬವನ್ನು ಆಚರಿಸ್ತಾರೆ. ಮಣ್ಣನ್ನು ಹೊತ್ತು ತಂದು ಕಲಸಿ ಮೂರ್ತಿ ಮಾಡಿ ಅವಳನ್ನು ಪೂಜಿಸಿ ಆಡಿ ಬರುವವರೆಗೂ ಗುಳ್ಳವನ ಆಚರಣೆ ಇದೆ. ಗುಳ್ಳವನ ಆಚರಣೆಯ ಸಂದರ್ಭದಲ್ಲಿ ಜನಪದ ಹಾಡುಗಳು ಕೂಡ ತುಂಬ ಪ್ರಸಿದ್ಧವಾಗಿವೆ. ಆ ಎಲ್ಲ ಜನಪದ ಹಾಡುಗಳಲ್ಲಿ ಆ ಫಲವಂತಿಕೆಯ ಅರ್ಥ ಹೊರಹೊಮ್ಮಿದೆ. ಈ ಕಾರಣಕ್ಕೆ ಗುಳ್ಳವ್ವ ಪ್ರಕೃತಿ ದೇವತೆ ಅನ್ನೋದು ಭಾಳ ಮುಖ್ಯವಾದದ್ದು. ಅದಕ್ಕಾಗಿ ಅವಳ ಆದಿಮ ಸ್ವರೂಪದವನ್ನು ಸಾಂಕೇತಿಕ ರೂಪದಲ್ಲಿ ಗುಳ್ಳವ್ವನ ಮೂರ್ತಿ ಮಾಡಿ ನಾವು ಆಚರಿಸುತ್ತಾ ಬಂದಿದ್ದೇವೆ.